ಪೇಷಂಟ್ಸ್ ಆರ್ ಕಮಿಂಗ್ ಇನ್ ವೀಲ್, ನಡ್ಕೊಂಡು ಹೋಗ್ತಾರೆ, ಕುಂಡ್ಕೊಂಡು ಬರ್ತಾರೆ, ನಡ್ಕೊಂಡು ಹೋಗ್ತಾರೆ. ದಟ್ ಈಸ್ ದಟ್. ನಮಸ್ಕಾರ, ನಮ್ಮ ಜೊತೆಗಿದ್ದಾರೆ ಮೇಡಮ್ ಸಬೀನಾ ಮೇರಿ ಅಂತ. ಎಸ್ ಸರ್, ನಾನು ಸಬೀನಾ ಮೇರಿ ಆರ್, ಬ್ರೈಟ್ ಫ್ಯೂಚರ್ ಇಂಗ್ಲೀಷ್ ಸ್ಕೂಲಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ನಾನು ಡಾನ್ಸಸ್ ಮಾಡ್ತಾ ಇದ್ದೆ, ಕೊರಿಯೋಗ್ರಫಿ ಸಣ್ಣ ಮಕ್ಕಳಿಗೆ ಫ್ರಮ್ ವೆನ್ ಐ ಆಮ್ 5 years old ಅವಾಗಿಂದನೂ ಕಲಿಸ್ತಾ ಇದ್ದೀನಿ. ಹಾಗಾಗಿ ಟೀಚಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕೆ ಲಾಂಗ್ ಅವರ್ಸ್ ಪ್ರಾಬ್ಲಮ್ ಆಗೋದು, ತುಂಬ ಇದಾಗೋದು. ಐ ವಾಂಟ್ ಟು ಬಿ ಆ್ಯಕ್ಟಿವ್ ಆಲ್ವೇಸ್, ಅದರಲ್ಲೂ ನಾನು ಹೋಗ್ತಾ ಇದ್ದೆ. ಬಟ್ ಐ ಮೆಟ್ ಡಾಕ್ಟರ್ and specially orthopedic doctor I met. What he told, okay, ಈಗ ಇಂಜೆಕ್ಷನ್ಸ್ ಕೊಡ್ತೇವೆ ಮತ್ತೆ ಮಾತ್ರೆ ಕೊಡ್ತೇವೆ, ಈಗ ಸದ್ಯಕ್ಕೆ ಅದರಲ್ಲೇ ನೀವು ಕಂಟಿನ್ಯೂ ಮಾಡಬೇಕು. ಲೇಟರ್ ಆನ್ ಆಫ್ಟರ್ 50 to 53 ಅಂದರೆ ಲೇಟರ್ ಆನ್ ಅಟ್ ದ ಏಜ್ ಆಫ್ 58 ಯು ಹ್ಯಾವ್ ಟು ಅಂಡರ್ಗೋ ಫಾರ್ ಎ ಸರ್ಜರಿ ಅಂತ ಹೇಳಿದರು. ನಾನು ಅಂದೆ ಸರ್ ಇರಲಿ, ಅದನ್ನು ಪೋಸ್ಟ್ಪೋನ್ ಮಾಡಿ, ಸದ್ಯಕ್ಕೆ ನಾನು ಮಾತ್ರೆ ತೊಗೊಳ್ತೀನಿ ಅಂತ. ಬಟ್ ವೆನ್ ಐ ಗಾಟ್ ಯುವರ್ ಇಂಟ್ರೊಡಕ್ಷನ್ ಇನ್ ಯೂಟ್ಯೂಬ್ ಮತ್ತು ಇನ್ಸ್ಟಾ ಅದರಲ್ಲೆಲ್ಲ ಸಿಕ್ಕಿದಾಗ ಭಾಳ ತುಂಬ ಚೆಕ್ ಮಾಡಿದ್ವಿ ಸರ್. ಮೈ ಸಿಸ್ಟರ್ ಜಯಮೇರಿ, ಶಿ ಸ್ಟಡಿಡ್ ಆಲ್ ದ ಬ್ಯಾಕ್ಗ್ರೌಂಡ್, ವೇರ್ ಎವರ್ ಯು ಸ್ಟಡಿಡ್ ಇನ್ ಕೆನಡಾ ಸಮಥಿಂಗ್, ಎವ್ರಿಥಿಂಗ್ ಶಿ ಸ್ಟಡಿಡ್. ಆಮೇಲೆ ನಾನು ತುಂಬ ಫಾಲೋ ಮಾಡಿದೆ ಸರ್. ಫಾಲೋ ಮಾಡಿದಾಗ ರಿಯಲಿ ಇಟ್ಸ್ ಎ ಮಿರಾಕಲ್. ಓಕೆ, ಗಾಡ್ ಕಾಂಟ್ ಕಮ್ ಡೈರೆಕ್ಟ್ಲಿ ಹಿಯರ್. So he is introducing persons like you. Actually, that's the really thing, and really it is cured, sir. Fully cured. Now I can walk, I can dance with my children, I can teach for long hours, I can continue my service, sir. ಇನ್ನೂ ಕಂಟಿನ್ಯೂ ಮಾಡ್ಬೋದು ನನ್ನ ಸರ್ವಿಸು. ಆಮೇಲೆ ಐ ಕ್ಯಾನ್ ಟೀಚ್, ಸ್ಪೆಷಲಿ ನನಗೆ ಟೀಚಿಂಗ್ ಫೀಲ್ಡ್ ಅಂದರೆ ಭಾಳ ಇಷ್ಟ. ಹಾಗಾಗಿ ಈ ಮಂಡಿ ನೋವು ಎಷ್ಟು ವರ್ಷದಿಂದ ಬಂತು ಮೇಡಮ್? ನಮಗೆ ಆ್ಯಕ್ಚುಲಿ 2 years ಇಂದ ಇದೆ ಸರ್. 2 years ಇಂದ ಇದೆ. ಹಾಗೆ ಕುಂಡ್ಕೊಂಡು ನಡೀತಾ ಇದ್ದೆ, ನೀ ಪ್ಯಾಡ್ ಎಲ್ಲ ಹಾಕೊಂತ ಇದ್ದೆ, ತುಂಬಾ ಕುಂಟ ಅಂದ್ರೆ ಸ್ವಲ್ಪ ಹಂಗೆ ಎಲ್ಲರ ತರನ ಆಗ್ತಿರ್ಲಿಲ್ಲ. ಬಟ್ ಈಗ ಜಸ್ಟ್ ಒಂದು 2 weeks ಇಂದ ಹೆವಿ ಆಗ್ಬಿಡ್ತು ಸರ್ ನನಗೆ. ಸೊ ಕೂತು ಎದ್ದೊಳಕೋ ಆಗ್ತಿರ್ಲಿಲ್ಲ, ಸ್ಪೆಷಲಿ ದೀಸ್ ವಿಂಟರ್ ಟೈಮಲ್ಲಿ, ರೈನಿ ಸೀಸನ್ ಅಲ್ಲಿ ಹೆವಿ ಆಗ್ಬಿಡೋದು. ಅವಾಗ ಸಡನ್ಲಿ ಐ ಮೇಡ್ ದ ಡಿಸಿಷನ್, ಐ ವಾಂಟ್ ಟು ಮೀಟ್ ಯು ಸರ್. ಫಸ್ಟ್ ವಿಸಿಟಿಂಗ್ ಅಲ್ಲಿ ನೀವು ಸಿಗ್ಲಿಲ್ಲ, ನೌ ಐ ಪ್ರೇಡ್ ಐ ಶುಡ್ ಮೀಟ್ ಮಿಸ್ಟರ್ ರಾಕೇಶ್ ಸರ್. ಸೊ ಐ ಮೆಟ್ ಯು ಸರ್. ರಿಯಲಿ ಐ ಆಮ್ ಹ್ಯಾಪಿ. ಅಂದರೆ ದಟ್ಸ್ ಅ ಮೆಸೇಜ್, ನಂಬಿಕೆ ಇಟ್ಟು ಬರಬೇಕು. ಯಾಕೆಂದರೆ ಸರ್ ಇಟ್ ಇಸ್ ಪರ್ಮನೆಂಟ್ ಕ್ಯೂರ್ ಅಲ್ವಾ, ಎಲ್ಲೆಲ್ಲೋ ಹೋಗೋದ್ ಬದಲು ಇಟ್ಸ್ ದ ಪರ್ಮನೆಂಟ್ ಕ್ಯೂರ್. ಯಾಕಂದ್ರೆ ಮೇಡಮ್ ನಿಮ್ಮ ಬಾಡಿನಲ್ಲಿ ಆಗಿರ್ತಕ್ಕಂಥದ್ದು ಏನು ಈ ಮಂಡಿ ನೋವು ಅಥವಾ ಇನ್ಫ್ಲಮೇಷನ್ ಇದೆಯೋ, ಈಗ ESR 95 ಇದೆ, HSCRP 14 ಇದೆ, ಈ ಇನ್ಫ್ಲಮೇಷನ್ ಬಂದು ಬಾಡಿನಲ್ಲಿದೆ. ಹೌದು ಸರ್, ಅದು ಮಂಡಿನಲ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಹೌದು ಸರ್. ಸೊ ಮಂಡಿನಲ್ಲಿ ನಾವು ಮಂಡಿನ ಚೇಂಜ್ ಮಾಡೋದ್ರಿಂದ ಅದು ಅಷ್ಟು ಲೈಕ್ ಫಲಕಾರಿ ಕೊಡಲ್ಲ. ಸೊ ಅಲ್ಲಿರ ಬಾಡಿನಲ್ಲಿರ್ತಕ್ಕಂಥ ಅದೇ ಇನ್ಫ್ಲಮೇಷನ್ ಈಗ ಅಲ್ಲಿ ತೆಗೆದು ಟೈಟಾನಿಯಮ್ ಪ್ಲೇಟ್ ಹಾಕಿದ್ರು, ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಇನ್ ಅದರ್ ಏರಿಯಾಸ್ ಆಲ್ಸೋ, ಬಿಕಾಸ್ ಬಾಡಿನಲ್ಲಿ ಹಂಗೆ ಇದೆ ಇನ್ಫ್ಲಮೇಷನ್. ಇವಾಗ ಅಲ್ಲಿ ವರ್ಕ್ ಮಾಡಕ್ಕೆ ಆಗಲ್ಲ ಇನ್ಫ್ಲಮೇಷನ್ಗೆ, ಯಾಕಂದ್ರೆ ಪ್ಲೇಟ್ ಹಾಕಿದ್ದಾರೆ, ನರಸ ಕಟ್ ಮಾಡಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಎಕ್ಸ್ಪ್ರೆಸ್ ಇನ್ ಸಮ್ ಅದರ್ ರೀಸನ್. ಸೊ ಹಂಗಾಗಿ ವಿತಿನ್ 5 years ಅಲ್ಲಿ ಅಗೇನ್ ದಿಸ್ ವಿಲ್ ಆಲ್ಸೋ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅವಾಗ ಇದು ಪೇನ್ ಬರುತ್ತೆ. ಸೊ ಇದು ಏನಂದ್ರೆ ರೀಪ್ಲೇಸ್ಮೆಂಟ್ ಟು ರೀಜನರೇಷನ್. ವಿ ಹ್ಯಾವ್ ಟು ಶಿಫ್ಟ್ ಫ್ರಮ್ ರಿಪ್ಲೇಸ್ಮೆಂಟ್ ಕಾನ್ಸೆಪ್ಟ್, ಅಂದ್ರೆ ಏನಾದ್ರು ಕಟ್ ಮಾಡೋ ಚೇಂಜ್ ಮಾಡೋ ಅನ್ನೋ ಮೈಂಡ್ ಸೆಟ್ ಇಂದ ರೀಜನರೇಟ್ ಮಾಡೋಣ ನಮ್ಮ ಬಾಡಿ. ಟಿಶ್ಯೂಸ್ ಆರ್ ಕೇಪಬಲ್ ಆಫ್ ರೀಜನರೇಟಿಂಗ್. ಕಟ್ ಮಾಡಿದ್ರೆ ಅಲ್ಲಿ ಸ್ಕಿನ್ ಕಟ್ ಆದ್ರೆ ಹಂಗೆ ಇರುತ್ತೆ ಮೇಡಮ್. ಅದು ಅಲ್ಲಿ ನಾವು ಇವಾಗ ಜಸ್ಟ್ ನೀಟಾಗಿ ಅದನ್ನ ಹಂಗೆ ಬಿಟ್ರೆ, ಅಪ್ರಾಕ್ಸಿಮೇಟ್ ಮಾಡಿ ಹಂಗೆ ಬಿಟ್ರೆ ಅದು ಹಂಗೆ ಒಂದು 15 ದಿನಕ್ಕೋ 20 ದಿನಕ್ಕೋ ಅದು ಹೀಲಿಂಗ್ ಪವರ್ ಕಡಿಮೆ ಇದೆ, ಅಟ್ಲೀಸ್ಟ್ ಒಂದು ತಿಂಗಳಿಗಾರ ಒಣಗುತ್ತೆ ಅದು ಅಲ್ಲ ಮೇಡಮ್. ಹಂಗೆ ಬಾಡಿಗೆ ಸೆಲ್ಸ್ ರೀಜನರೇಟ್ ಆಗುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಒಂದು ಬಾಡಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಹಂಗೆ ಕಾಪಾಡ್ಕೊಂತೀವಿ. ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳಲ್ಲ, ನಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋ. ಹಂಗಾಗಿ ಅದು ರಿಪ್ಲೇಸ್ಮೆಂಟ್ ಎಲ್ಲಾನು ಹೊಸದಾಕು, ಕಟ್ ಮಾಡೋ ಹೊಸದಾಕು, ಇದೇ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಬಟ್ ಅಲ್ಲೂ ಕೂಡ ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗಲ್ಲ. ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬಂದು ನಿಮ್ಮ ದೇಹದಲ್ಲಿ ಏನು ಇನ್ಫ್ಲಮೇಷನ್ ಇದೆ ಪ್ರೆಸೆಂಟ್ ಇವಾಗ, ಈ ನೋಡಿ ಇದು ಇನ್ಫ್ಲಮೇಷನ್ ಎಲ್ಲ ನಾರ್ಮಲ್ ಮಾಡ್ಕೋಬೇಕು. ಫ್ಯಾಟಿ ಲಿವರ್ ಗ್ರೇಡ್ 2 ಇದೆ, ಅದೆಲ್ಲ ನಾವು ಕರೆಕ್ಷನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ ಫ್ಯೂಚರ್ ಅಲ್ಲಿ ವಾಪಸ್ ಬರುತ್ತೆ. ನಾಟ್ ಓನ್ಲಿ ಕ್ಯೂರ್ ಸರ್, ಮತ್ತೆ ಡಯಟ್ ನನ್ ಸಿಕ್ತು. ನಾಟ್ ಸೋ ಮೆನಿ ಅಡ್ವಾಂಟೇಜಸ್ ಫಾರ್ ಮಿ. ಓಕೆ, ಇಮಿಡಿಯೇಟ್ಲಿ ನನ್ನ ಮ್ಯಾನೇಜ್ಮೆಂಟ್ ಅವರು, ಕನ್ನಡ ಸಂಘ ನನ್ನ ಮ್ಯಾನೇಜ್ಮೆಂಟ್ ಅವರು ಸರ್, ತುಂಬಾ ಹಳೆ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರು, ಸೋಷಿಯಲ್ ಸರ್ವಿಸ್. ಫಸ್ಟ್ ರಜಾ ಕೊಟ್ಟು, ಮೇಡಮ್ ನೀವು ಫಸ್ಟ್ ಚೆನ್ನಾಗಾಗಬೇಕು, ಹೋಗಿ ಬನ್ನಿ ಅಂತ ನನಗೆ ಲೀವ್ ಕೊಟ್ಟು ಕಳಿಸಿದ್ದಾರೆ ಸರ್. ಥ್ಯಾಂಕ್ಸ್ ಟು ಯು ಅಂಡ್ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಯು ಸರ್. ವೆರಿ 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 ಹ್ಯಾಪಿ ಮೇಡಮ್ ಅಬೌಟ್ ಯುವರ್ ಪ್ರೋಗ್ರೆಸ್. ನಿಮಗೆ ಲೈಕ್ ಡಯಟ್ ಅಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡ್ರೆ ಮೇಡಮ್? ನೀವು ಹೇಳಿದ್ರಲ್ಲ ಸರ್, ಆಯಿಲ್ ತಗೊಳಕ್ಕೆ ವರ್ಜಿನ್ ಆಯಿಲ್ ಇಲ್ಲಿಂದಾನೆ ತಗೊಂಡೋದೆ ಸರ್. ನಾನು ಅದನ್ನ ತಗೊಳ್ತಾ ಇದ್ದೀನಿ, 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಆಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದ್ದೀನಿ ಸರ್. ಐ ಕಂಪ್ಲೀಟ್ಲಿ ಸ್ಯಾಕ್ರಿಫೈಸ್ಡ್ ಆಲ್ ದ ಆಯಿಲ್ಸ್, ಓನ್ಲಿ ಯೂಸಿಂಗ್ ಕೋಕೋನಟ್ ಆಯಿಲ್.
ಓಕೆ. ಆಮೇಲೆ ಸರ್ ಎಲ್ಲ ಟೈಪ್ ನೀವು ಯಾವ್ದು ಫುಡ್ ತಗೋಬೇಡಿ ಅಂತ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದೀರಲ್ಲ ಸರ್, ನನ್ನ ಚಪಾತಿ ಫೇವ್ರೇಟ್ ನನಗೆ, ಅದನ್ನು ಬಿಟ್ಟಿದ್ದೀನಿ. ಸ್ವೀಟ್ಸ್ ಮೊದಲಿಂದನೂ ತಗೊಳ್ತಾ ಇಲ್ಲ, ಶುಗರ್ ಟೀ ಕಾಫಿ ಅಭ್ಯಾಸ ಇಲ್ಲ ಸರ್. ಹಾಗಾಗಿ ನಾನ್ ವೆಜ್ ಎಲ್ಲ ನೀವು ಇದು ಮಾಡಿದ್ರಲ್ಲ, ಸ್ಪೆಷಲಿ ಯು ಟೋಲ್ ಸಮ್ ಆಫ್ ದ ನಾನ್ ವೆಜ್ ಐಟಮ್ಸ್ ದಟ್ ಈಸ್ ಆಲ್ಸೋ ಜಾಸ್ತಿ ತಿಂತ ಇಲ್ಲ. ನಾಟಿ ಕೋಳಿ, ಆಮೇಲೆ ಇದು ಮೇಕೆ ಮಟನ್ ಅದೆಲ್ಲ ಸರ್ ಅದು ಸಿಗಿಲ್ಲ. ನಾಟಿ ಕೋಳಿ ಮಾತ್ರ ತಿಂದೆ. ಫಿಶ್ ಐ ಪ್ರಿಫರ್, ಅದು ಜಾಸ್ತಿ ಇಲ್ಲ. ಅದನ್ನು ಸಹ ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡೇ ತಿನ್ನೋದು ಸರ್. ಅದೆಲ್ಲ ರೆಗ್ಯುಲರ್ ಮಾಡ್ತಾ ಇದ್ದೇನೆ. ಸೊಪ್ಪು, ಕಾಳು, ಕಡಲೆಕಾಳು ಹೇಳಿದ್ರಿ, ಬಿಳಿ ಎಳ್ಳು ಅವೆಲ್ಲ ತಗೊಳ್ತಾ ಇದ್ದೀನಿ ಸರ್. ಆಮೇಲೆ ಶೇಂಗಾ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸರ್. ಈ ಕೊಬ್ಬರಿ ಎಣ್ಣೆ ಹೇಳಿದ್ರಲ್ಲ ಮೇಡಮ್, ನಿಮ್ಮ ಕೊಬ್ಬರಿ ಎಣ್ಣೆ ನಿಮ್ಗೆ ಮುಂಚೆ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ರಿ ಸರ್? ಮುಂಚೆ ಅದೇ ಸರ್ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ವಿ. ಲೈಕ್ ಗೋಲ್ಡ್ ವಿನ್ನರ್ ಅವೆಲ್ಲ ಯೂಸ್ ಮಾಡ್ತಾ ಇದ್ವಿ ಸರ್. ರಿಫೈನ್ಡ್ ಆಯಿಲ್ಸ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ದೆ. ಈಗ ಅದನ್ನು ಕಂಪ್ಲೀಟ್ ಬಿಟ್ಟಿದ್ದೀನಿ ಸರ್. ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತಾ ಇದ್ದೆ, ಅದು ಗಾಣಕ್ಕೆ ಹಾಕಿ ಈಗ ಅದನ್ನು ಬಿಟ್ಟಿದ್ದೀನಿ ಸರ್. ಅದು ಲೈಕ್ ಮ್ಯೂಫಾ ಅಂಡ್ ಪ್ಯೂಫಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಾಗಿದೆ, ಇದು ಲೈಕ್ ಸ್ಯಾಚುರೇಟೆಡ್ ಫ್ಯಾಟ್ಸ್ನ ಕಲ್ಪಿಟ್ ಥರ ಮಾಡಿಬಿಡ್ತು. ಅವಾಗ 1960 ಅವಾಗೇನು ಥೀಸಿಸ್ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಮಾತ್ರ ಎಲ್ಲ ಫಾರ್ಮಾ ಇಂಡಸ್ಟ್ರಿ ಬರೋ ಇದು ಹಿಂಗೆ ಆಯಿತು. ಬಟ್ ಏನು ಮಾಡೋದು, ಲೈಕ್ ಸತ್ಯ ಯಾವತ್ತು ಹೊರಗೆ ಬರಲೇಬೇಕು. ಸೊ ರೀಸೆಂಟಾಗೆ ಒಂದು 15-20 ವರ್ಷದಿಂದ ಕೆಲವು ಆನೆಸ್ಟ್ ಡಾಕ್ಟರ್ಸ್ ಇದ್ರ ಬಗ್ಗೆ ಇನ್ವೆಂಟ್ ಮಾಡಿ ನಮಗೊಂದು ಸ್ವಲ್ಪ ಹೇಳ್ಕೊಟ್ರು, ಇದಲ್ಲಪ್ಪ ಇದು ಬೇರೆನೇ ಇದೆ ಕತೆ ಇದು ಅಂತ ಹೇಳ್ಕೊಟ್ಟು ಇದು ಮಾಡಿದ್ಮೇಲೆ ಇವಾಗ ನಿಮಗೆ ಡಿಟಾಕ್ಸ್ ಆಗ್ತಾ ಇದೆ ಸರ್. ಬಾಡಿ ಫುಲ್ ಡಿಟಾಕ್ಸ್ ಎಲ್ಲ, ಇಟ್ಸ್ ಬಿಕಮಿಂಗ್ ಪ್ಯೂರ್ ಅಂಡ್ ಕ್ಲೀನ್ ನೌ. ಎಲ್ಲ ಹೊರಗಡೆ ವಿಷಾದ ಅಂಶ ಎಲ್ಲ ಹೊರಗಡೆ ಬರ್ತಾ ಇದೆ. ಐ ಆಮ್ ಫೀಲಿಂಗ್ ಲೈಟ್, ರಿಯಲಿ ಫೀಲಿಂಗ್ ಲೈಟ್. 86 kg ಇದೆ ಸರ್, ಈಗ 82 ಬಂದಿದ್ದೀನಿ. ಬೇರೆ ಅಡ್ವಾಂಟೇಜಸ್ ಏನಾಗಿದೆ ಮೇಡಮ್? ನನಗೆ ಈಗ ಐ ಆಮ್ ಆಕ್ಟಿವ್ ಸರ್. ಐ ಆಮ್ ಆಕ್ಟಿವ್, ಆರಾಮಾಗಿದ್ದೀನಿ, ಒಂಥರ ಖುಷಿಯಾಗಿ ಹೋಗ್ತೀನಿ. ಒಂಥರ ಮೊದಲೆಲ್ಲ ಒಂಥರ ಗಿಡ್ಡಿನೆಸ್ ಇರೋದು ಸರ್, ಒಂಥರ ತುಂಬಾ ಪೇಯ್ನು, ಗಿಡ್ಡಿನೆಸ್, ಆಕ್ಟಿವ್ನೆಸ್ ಇರ್ತಿರ್ಲಿಲ್ಲ. ನೌ ಐ ಕ್ಯಾನ್ ಟೇಕ್ ದ ಎನಿ ಚಾಲೆಂಜಸ್ ನೌ. ಈಗ ಮತ್ತೆ ಚೆನ್ನಾಗಿದ್ದೀನಿ ಸರ್. ಮತ್ತೆ ಇದರಲ್ಲಿ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಟೇಸ್ಟ್ ಅಲ್ಲಿ ಏನೋ ಡಿಫರೆನ್ಸ್ ಅನಿಸ್ತದೆ ನಿಮಗೆ? ಟೇಸ್ಟ್ ಫಸ್ಟ್ ತಗೊಳ್ಬೇಕಾದ್ರೆ ನಮ್ಗೆ ಪ್ರಾಕ್ಟೀಸ್ ಇರಲ್ಲ ಸರ್, ಒಂಥರ ಆಯ್ತು. ಆಮೇಲೆ ಪ್ರಾಕ್ಟೀಸ್, ಆಮೇಲೆ ಒಂದು ವಾರ 15 ದಿನ ಯೂಸ್ ಮಾಡಿದ್ಮೇಲೆ ಏನು ಆಗ್ಲಿಲ್ಲ ಸರ್. ಡಿಫರೆನ್ಸ್ ಅನ್ಸುತ್ತೆ. 2 ಸ್ಪೂನ್ ತಗೊಳ್ತಾ ಇದ್ದೀನಿ. ಸ್ಟೊಮಕ್ ಇದು ಎಂಟಿ ಸ್ಟೊಮಕ್ ಅಲ್ಲ, ಇವಾಗ ಏನಾದರೂ ಒಗ್ಗರಣೆ ಇರ್ತಾರಲ್ಲ ಊಟದಲ್ಲಿ ಏನೋ ಟೇಸ್ಟ್ ಏನಿಲ್ಲ ಸರ್. ದಟ್ ಸ್ಮೆಲ್ ಇಸ್ ಗುಡ್. ಕೊಕೊನಟ್ ಸ್ಮೆಲ್ಲೇ ಒಂಥರ ಚಂದ ಅನ್ಸುತ್ತೆ. ನನಗೆ ಅಭ್ಯಾಸ ಇದೆ, ಉಡುಪಿಗೆ ಹೋಗ್ತೀನಲ್ಲ ನಾನು, ಅಕ್ಕ ಇದ್ದಾರೆ, ಅವ್ರು ಕೊಕೊನಟ್ ಅಲ್ಲೇ ಮಾಡೋದು ಇಲ್ಲ. ಅಲ್ಲಿಂದನೇ ಸರ್ ಗಾಣದ ಇಲ್ಲಿ ತಂದು ಇಟ್ಕೊಂಡ್ಬಿಡ್ತೀನಿ, ಒಂದು 5-6 ಲೀಟರ್ ತಂದು ಇಟ್ಕೊಂಡ್ಬಿಡ್ತೀನಿ ಸರ್. ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸರ್. ಎವ್ರಿಥಿಂಗ್ ಐ ಆಮ್ ಫಾಲೋಯಿಂಗ್. ಅದೇ ಅಲ್ವಾ 2 ಅಡ್ವಾಂಟೇಜ್, ಕ್ಯೂರ್ ಪ್ಲಸ್ ಡಯಟ್ ಎಲ್ಲ ನನಗೆ ಆಗ್ತಾ ಇದೆ. ಮುಖ್ಯವಾಗಿ ನೀವು ವೆಯ್ಟ್ ಲಾಸ್ ಆಗಿದ್ದೀರಲ್ಲ, ಈಗ ಅವಾಗ ಚಪಾತಿ ಯೂಸ್ ಮಾಡ್ತಾ ಇದ್ರಿ. ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಚಪಾತಿ ತಿನ್ನಿ ಅಂತ. ಚಪಾತಿ ತಿಂದ್ರೆ ವೆಯ್ಟ್ ಲಾಸ್ ಆಗಿಲ್ಲ, ಚಪಾತಿ ಬಿಟ್ಮೇಲೆ ವೆಯ್ಟ್ ಲಾಸ್ ಆಗಿದೆ. ಹಿಂಗೆ ಮೇಡಮ್ ಎಲ್ಲ ಉಲ್ಟಾ ಆಗಿಬಿಟ್ಟಿದೆ. ಹೌದು ಸರ್, ನಾವು ಚಪಾತಿ ಎಷ್ಟು ಒಳ್ಳೆ ಫುಡ್ ಅನ್ಕೊಂಡಿದ್ವಿ, ನಾವು ಹ್ಯಾವ್ ಕಮ್ ಟು ನೋ ದಟ್ ಇಸ್ ಹೌ ಮಚ್ ಇಟ್ ಇಸ್. ಅದೊಂಥರ ಮನಸ್ಸಿಗೆ ನಾನು ಕರೆಕ್ಟ್ ಆಗಿರೋದು ಫಾಲೋ ಮಾಡ್ತೇನೆ, ಬಟ್ ರಿಸಲ್ಟ್ ಬರ್ತಿಲ್ಲ ಅಂತ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ಚಪಾತಿ ಎಲ್ಲ ಹೆಲ್ತಿ ಅಂತಾರೆ, ನಾನು ಚಪಾತಿ ತಿಂತೇನೆ, ವೆಯ್ಟ್ ಲಾಸ್ ಆಗ್ತಿಲ್ಲ, ಮಂಡಿನೂ ಹೋಗ್ತಾ ಇಲ್ಲ, ಇದೇ ತರನೇ ಬರುತ್ತೆ. ಬದಲು ಮುದ್ದೆ ನುಂಗ್ತಾ ಇದ್ದೀನಿ ಸರ್, ರಾಗಿದು, ಜೋಳದ್ದು, ಮತ್ತೆ ಎಲ್ಲ ಮಿಕ್ಸ್ಡ್ ಮಿಲ್ಲೆಟ್ಸ್ ಇಂದು ಮುದ್ದೆ ಮಾಡ್ಕೊಂಡು ನುಂಗ್ತಾ ಇದ್ದೀನಿ. ಎಲ್ಲ ನಮ್ಮ ಮೆಂಬರ್ಸ್, ಪ್ರೆಸಿಡೆಂಟ್ ಒಬ್ಬರಿದ್ದಾರೆ, ಅವ್ರು ಹೇಳ್ತಿರ್ತಾರೆ ಫಸ್ಟ್ ವೇಟ್ ಲೂಸ್ ಮಾಡಿ, ನೀವು ಚೆನ್ನಾಗಿ ಆಗ್ತೀರಾ, ಲಿಮಿಟೆಡ್ ಫುಡ್ ಲಿಮಿಟ್ ಆಗಿ ತಗೊಳ್ಳಿ ಅಂತ. ನೌ ವೆನ್ ಐ ಮೆಟ್ ಯು ಐ ಗಾಟ್ ಕಂಪ್ಲೀಟ್ ಪಿಕ್ಚರ್ ಸರ್. ನೌ ಐ ಆಮ್ ಫಾಲೋಯಿಂಗ್ ಯು. ಅದೇ ತರ ಫಾಲೋ ಮಾಡ್ತಾ ಹೋಗಿ ನಿಮಗೆ ಎಲ್ಲ ಪ್ರಿವೆನ್ಷನ್ ಆಗ್ತಾ ಹೋಗುತ್ತೆ. ಲೈಕ್ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಏನು 50 ವರ್ಷ 60 ವರ್ಷ ರಿಟೈರ್ಮೆಂಟ್ ಕಾಯಿಲೆಗಳು ಅಂತ ಇದಾವಲ್ಲ, 60 ಆಯ್ತು, ಶುಗರ್ ಬಂತು, ನನಗೆ BP ಬಂತು, ಇದೆಲ್ಲ ಕಾಮನು, ಕೊಲೆಸ್ಟ್ರಾಲ್ ಬಂದಿದೆ, ಸ್ವಲ್ಪ ಆಟ ಲೈಟ್ ಅಪ್ ಬ್ಲಾಕ್ ಇದೆ, ಅದಕ್ಕೊಂದು ಬ್ಲಡ್ ತಿನ್ನೋ ತಗೋ, ಇದೆಲ್ಲ ಇದೆ ನೋಡಿ ಮೇಡಮ್. ಇದೆಲ್ಲ ಯಾವುದು ಸತ್ಯ, ನಮ್ಗೆ ಬ್ರೈನ್ ವಾಶ್ ಆಗಿದ್ದೀವಿ ನಾವು. ಹಿಂಗೆಲ್ಲ ಬ್ರೈನ್ ವಾಶ್ ಆಗಿ ನಮಗೆ ಇದೇನೋ ಹಿಂಗೆ ಏಜಿಗೆ ಸಂಬಂಧಪಟ್ಟ ಕಾಯಿಲೆ ಬರ್ತದೆ. ಯಾರು ಸಜೆಷನ್ ಕೊಡೋರು ಇರ್ಲಿಲ್ಲ ಸರ್. ಮೇಡಮ್ ಏಜಿಗೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಬರಲ್ಲ, ಅದು ಬಾಡಿ. ಇವಾಗ ನೋಡಿ 30 ವರ್ಷಕ್ಕೆ ಇವಾಗ BP ಶುಗರ್ ಬಂದಿರುತ್ತೆ. ಈಗ ಇವಾಗ ನಿಮ್ ಪೇರೆಂಟ್ಸ್ ನ ನೋಡಿ, ಅವ್ರಿಗೆ ಯೂಶಲಿ ಅವ್ರ ಪೇರೆಂಟ್ಸ್ ಇತ್ತು, ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ನೋಡಿ, ಅವ್ರಿಗೆ 70 ವರ್ಷ ಆದ್ರೂ ಶುಗರ್ BP ಅನ್ನೋದು ಇಲ್ಲ. ಸೊ ಏನ್ ಡಿಫ್ರೆನ್ಸ್? ಏಜ್ ಅಲ್ಲ ಅದ್ ಮ್ಯಾಟ್ರ್, ಏಜಿಗೆ ಬರೋ ಕಾಯಿಲೆಗಳಲ್ಲ. ಇಟ್ ಈಸ್ ಫುಡ್. ಎಸ್, ಫುಡ್ ಚೇಂಜ್ ಆಗಿದೆ, ಮತ್ತೆ ನಮ್ಮ ಚಾಯ್ಸ್ಗಳು, ಆಚೆಗಳೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈ ಫುಡ್ ತಗೊಂಡ್ರೆ ಹೆಲ್ತಿ ಅಂತ ನಮಗೆ ಎಜುಕೇಶನ್ ಚೇಂಜ್ ಆಗ್ಬಿಟ್ಟಿದೆ ಮೇಡಮ್. ಲೈಕ್ ಇದೆಲ್ಲ ಒಳ್ಳೇದು, ಇದೆಲ್ಲ ನಮಗೆ ಜಸ್ಟ್ ಒಂದು ಸ್ವಲ್ಪ ಏನೋ ಒಂದು ಈ ಏನೋ ವೆರೈಟಿ ಆಗಿ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇದು ರಿಫೈನ್ಡ್ ಆಯಿಲ್ಸ್ ಆರ್ ವೆರಿ ಹೆಲ್ತಿ ಅಂತ ನಮಗೆ ಪ್ರಪಗಂಡ ಮಾಡಿ ಈ ತರ ಮಾಡ್ತಾರೆ ಮ್ಯಾಮ್. ಸೊ ಇವಾಗ ಬೀಯಿಂಗ್ ಎ ಟೀಚರ್ ಯು ಆರ್ ಸೋ ಬಿಸಿ, ತುಂಬಾ ಬಿಸಿ ಇರ್ತೀರಾ. ನಿಮ್ಮ ಒಂದು ಶೆಡ್ಯೂಲ್ ಇವಾಗ ಇದೆಲ್ಲ ಮಾಡ್ಬೇಕಾಗತ್ತೆ. ಯೂಶಲಿ ಸ್ವಲ್ಪ ಇದೆಲ್ಲ ಮಾಡುವಾಗ
ಈ ಹೆಲ್ತಿ ಆಗಿರ್ತಕ್ಕಂಥ ಆರೋಗ್ಯಕರ ಜೀವನ ಶೈಲಿ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ, ಅದು ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ. ನಾನೀಗ So ಅದನ್ನ ಹೆಂಗೆ ಮೆಡಿಸಿನ್ ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಮನೇಲಿ ಅರ್ಧ ಇಟ್ಟಿದ್ದೀನಿ, ಸ್ಕೂಲಲ್ಲಿ ಅರ್ಧ ಇಟ್ಟಿದ್ದೀನಿ. ಯಾಕಂದ್ರೆ ಆಫ್ಟರ್ನೂನ್ ಐ ಹ್ಯಾವ್ ಟು ಟೇಕ್. ಹಾಗಾಗಿ ಎಲ್ಲ ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವ್ದು ಮಿಸ್ ಮಾಡಲ್ಲ. ರೆಗ್ಯುಲರ್ ಆಗಿ ನಮ್ಮ ಪ್ಯೂರ್ ನೆನ್ಪಿಸ್ತಾರೆ, ಮ್ಯಾಮ್ ಮೆಡಿಸಿನ್ ಅಂತ ಇಮಿಡಿಯೇಟ್ ತಗೊಳ್ತೀನಿ. ಮೆಡಿಸಿನ್ ಮತ್ತೆ ಇದು ಮೇಡಮ್ ಇವಾಗ ಕೋಕೋನಟ್ ಆಯಿಲ್ ಕುಡಿಯೋದು, ಆಯಿಲ್ ಪುಲ್ಲಿಂಗ್ ಮಾಡೋದಕ್ಕೆ ಟೈಮಿಂಗ್ ಎಲ್ಲ ಹೆಂಗೆ? ಸರ್ ಮಾರ್ನಿಂಗ್ ನಾನು ಎದ್ದಿದ ತಕ್ಷಣ ನಾನು ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿ ಆಮೇಲೆ 2 ಸ್ಪೂನ್ ಕೋಕೋನಟ್ ಆಯಿಲ್ ತಗೊಳ್ತೀನಿ. ಆಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ ಸರ್. ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಡ್ ದಟ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಐ ಆಮ್ ಡೂಯಿಂಗ್ ಸರ್. 10:30ಗೆ ನಾನು ಸ್ಕೂಲ್ಗೆ ಹೋದ್ಮೇಲೆ ಒಂದು 10 ಮಿನಿಟ್ಸ್ ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ತೀನಿ. ಅದು ಬಿಟ್ರೆ ಸರ್ ಮಧ್ಯಾಹ್ನ ಫ್ರೂಟ್ಸ್ ತಗೋತಿದ್ದೆ, ಬಿಟ್ಬಿಡ್ತೀನಿ. ಅದನ್ನ ಬಿಟ್ಬಿಡ್ತೀನಿ. ಈವ್ನಿಂಗ್ 6:30 ನಾನು ಊಟ ಮಾಡ್ತೀನಿ ಸರ್. ಹೋಗಿ ಒಳ್ಳೆ ಏನಾದ್ರು ಪಲ್ಯ ಗುಡ್ ಫುಡ್ ಐ ಆಮ್ ಟೇಕಿಂಗ್, ಹೆಲ್ದಿ ಫುಡ್. ಯಾ 2 meals. ನೀವು ಅದನ್ನು ಹೇಳಿದ್ರಿ ನನಗೆ. 2 meals is always best madam. ಹೌದು ಸರ್. ಲೈಕ್ ಇವಾಗ ನಾವಾದ್ರೂ ಮನೆಯಲ್ಲಿ ತಿಂಡಿ ತಿನ್ನೋದಿಲ್ಲ. ಹೌದು. ಸ್ವಲ್ಪ ಏನಾದ್ರು ಜ್ಯೂಸು ಅಥವಾ ಯಾವ್ದಾದ್ರು ಸ್ವಲ್ಪ ಒಂದು 2 ಚಮಚ ಕೊಬ್ಬರಿ ಎಣ್ಣೆ ಕುಡಿಯೋದು, ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ತುಪ್ಪ ಕುಡಿಯೋದು. ಹಸುವಾಗ್ತಾ ಇಲ್ಲ ಸರ್ ನನಗೆ, ಅಷ್ಟು ಹಸುವಾಗಲ್ಲ ನನಗೆ. ಅಂದ್ರೆ ಹಸಿವಾಗ್ತಾ ಇಲ್ಲ ಅಂತಂದ್ರೆ ಈಗ ಬಾಡಿ ಮೆಟಾಬಾಲಿಸಮ್ ಬೂಸ್ಟ್ ಆಗಿದೆ. ನಿಮಗೆ IV ವಿಟಮಿನ್ ಸಿ ಕೊಟ್ಟಿದ್ವಿ ಫಸ್ಟ್ ಟೈಮ್ ಬಂದಾಗ. ಸೊ ಮೈಟೋಕಾಂಡ್ರಿಯೆಲ್ಲ ಸ್ಲಗ್ಗಿಶ್ ಆಗಿತ್ತು, ತಗೋಬೇಕಾದ್ರೆ ತಳ್ಳುತ್ತೆ ಫುಡ್, ಸ್ಟಾಪ್ ಇಟ್ ಅಂತ. ಅದು ಇವಾಗ ಮೆಟಾಬಾಲಿಸಮ್ ಜಾಸ್ತಿ ಆಗಿದೆ. ನಿಮ್ ಬಾಡಿಲಿ ಇರತಕ್ಕಂತ ಕೊಬ್ಬನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ವೆ ಸಿಕ್ಕಿದೆ. ಹಂಗಾಗಿನೇ 4 kg ಫ್ಯಾಟ್ ನ ಯೂಸ್ ಮಾಡ್ಕೊಂಡಿದೆ ನಿಮ್ ಬಾಡಿ. 4 kg ಫ್ಯಾಟ್ ನ ಬರ್ನ್ ಮಾಡಿದೆ, ಅಂದ್ರೆ ಯೂಸ್ ಮಾಡಿದೆ ಅಂತ. ಸೊ ಹೊರಗಡೆಯಿಂದ ನೀವು ಕೊಡ್ತಕ್ಕಂಥ ಫುಡ್ ಅಲ್ಲಿ ಇನ್ಸುಲಿನ್ ಇನ್ಕ್ರೀಸ್ ಮಾಡ್ತಕ್ಕಂಥ ಫುಡ್ಸ್ ಯಾವ್ದಿಲ್ಲ. ನೀವೇನೆಲ್ಲ ನಾವೇನ್ ಡಯಟ್ ಇದು ಸೈಂಟಿಫಿಕಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಕ್ಕ ಏನ್ ಮಾಡಿದ್ವೋ ಇದೆಲ್ಲ ಇನ್ಸುಲಿನ್ ಡಯಟ್ ಅಂದ್ರೆ ಇನ್ಸುಲಿನ್ ಸ್ಪೈಕ್ ಮಾಡಲ್ಲ. ಇನ್ಸುಲಿನ್ ಸ್ಪೈಕ್ ಮಾಡಿದ್ರೇನೆ ನಮಗೆ ಹಂಗರ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಸ್ಪೈಕ್ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಹಿಂಗೇ ಇರುತ್ತೆ. ಸೊ ನಮಗೆ ಹಸಿವು ಅಂದ್ರೆ ಅನ್ವಾಂಟೆಡ್ ಆಗಿ ಹಸಿವಾಗಲ್ಲ. ಮಾಮೂಲಿ ಟೈಮ್ಗೆ ಎಷ್ಟು ಆಗ್ಬೇಕು ಆ ತರ ಆಗುತ್ತೆ. ಸೊ ಊಟ ತಿಂದ್ರೆ ನಮ್ಗೆ ಬಾಡಿನಲ್ಲಿ ಹೋಗ ಬೇಗ ಸ್ಯಾಟಿಟಿ ಬರುತ್ತೆ, ಅಂದ್ರೆ ಸಾಕ್ಬಿಡೋಣ ಆ ತರ. ಸೊ ಬಾಡಿನ ಯೂಸ್ ಮಾಡ್ಕೊಳ್ಳೋಣಪ್ಪ ಅನ್ನೋ ತರ ಅದಕ್ಕೊಂದು ಇದು ಬರುತ್ತೆ ಮೇಡಮ್. ಮೆಡಿಸಿನ್ ತಗೊಂಡ್ಮೇಲೆ ಹೊಟ್ಟೆನೆ ಹಸಿಯಲ್ಲ. ಸೂಪರ್ ಮೇಡಮ್. ಸೊ ಇದರಲ್ಲಿ ನೀವು ನಾನೊಂದು ಕರೆಕ್ಷನ್ ಮಾಡ್ತೀನಿ. ನೀವು ಆಯಿಲ್ ಪುಲ್ಲಿಂಗು ಬ್ರಷ್ ಮಾಡಿ ಅದ್ರ ಮೇಲೆ ಮಾಡ್ತೀನಿ ಅಂದ್ರೆ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಆಯಿಲ್ ಪುಲ್ಲಿಂಗ್ ಅಂದ್ರೆ ಇದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್. ಏನನ್ನ ಡಿಟಾಕ್ಸ್ ಮಾಡುತ್ತೆ ಅಂದ್ರೆ ಬಾಯಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಕ್ಟೀರಿಯಾ, ವೈರಸ್ ಮತ್ತೆ ಫಂಗಸ್ ನ ಡಿಟಾಕ್ಸ್ ಮಾಡುತ್ತೆ. ಆಮೇಲೆ ಬಾಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅದೇನ್ ರಿಲೀಸ್ ಮಾಡಿರುತ್ತೋ ಈ ಬ್ಯಾಕ್ಟೀರಿಯಾ, ವೈರಸ್ ಅದನ್ನ ಟಾಕ್ಸಿನ್ಸ್ ಡೆಪಾಸಿಟ್ ಆಗುತ್ತೆ, ಅದನ್ನ ಡಿಟಾಕ್ಸ್ ಮಾಡುತ್ತೆ. ಆಮೇಲೆ ಬಾಯಲ್ಲಿ ಇರ್ತಕ್ಕಂಥ pH ಲೆವೆಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ಇದೆಲ್ಲ ಮಾಡುತ್ತೆ. ಇದನ್ನೆಲ್ಲ ನಾವು ಸದ ಕ್ಲೀನ್ ಮಾಡುತ್ತೆ ಅಂದ್ರೆ ಮತ್ತೆ ಎಲ್ಲಾ ನರನಾಡಿಗಳು ದೇಹದಲ್ಲಿ ಎಲ್ಲರೂ ಕೂಡ ಮೌತ್ಗೆ ಟಂಗಿ ಕನೆಕ್ಷನ್ ಇರ್ತವೆ. ಸೊ ಅದು ಕ್ಲೀನ್ ಆಗುವಾಗ ಲಿವರು, ಅಪ್ಪರ್ ಬಾಡಿ ಇದೆಲ್ಲ ಕ್ಲೀನ್ ಆಗುತ್ತೆ. ಮತ್ತೆ ಜಾಯಿಂಟ್ಸ್ ಗಳೆಲ್ಲ ಶುದ್ಧಿ ಆಗ್ತವೆ. ಲೈಕ್ ಓವರ್ ಆಲ್ even you told teeth also. Yes madam, teeth ಗಟ್ಟಿ ಆಗುತ್ತೆ. ಟೀತ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಬೋನ್ಸ್. ಸೊ ಬೋನ್ಸ್ ನಮಗೆ ಗಟ್ಟಿ ಆಗಿದೆ ಅನ್ನೋದಕ್ಕೆ ಟೀತ್ ನಾವು ಗಟ್ಟಿ ಮಾಡಿದ್ರೆ ಬೋನ್ಸ್ ಕೂಡ ಗಟ್ಟಿ ಆದಾಗ ಇಂಡೈರೆಕ್ಟ್ಲಿ. ಸೊ ಹಂಗಾಗಿ ನಾವು ಇದನ್ನ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ನ ಬ್ರಷ್ ಮಾಡಕ್ಕಿಂತ ಮುಂಚೆ ಮಾಡಿದ್ರೆ ಬೆಸ್ಟ್. ಬ್ರಷ್ ಮಾಡಕ್ಕಿಂತ ಮುಂಚೆನೆ ಚೆನ್ನಾಗಿ ಆಯಿಲ್ ಪುಲ್ಲಿಂಗ್ ಮಾಡ್ಬಿಟ್ಟು ಆಮೇಲೆ ಅದನ್ನ 15 ಮಿನಿಟ್ಸ್ ಮಾಡ್ಬಿಟ್ಟು ಉಗಿದ್ಬಿಟ್ಟು ಆಮೇಲೆ ನಾವು ಕೊಬ್ಬರಿ ಎಣ್ಣೆ ಇದು ಬ್ರಷ್ ಮಾಡ್ಬೇಕು. ಆಮೇಲೆ ಬ್ರಷ್ ಮಾಡ್ಬಿಟ್ಟು ಟಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ 2 ಚಮಚ ಕೊಬ್ಬರಿ ಎಣ್ಣೆ ಈ ತರ ಮಾಡ್ಬಿಟ್ರೆ ಇದು ನೀವು ಲೈಫ್ ಟೈಮ್ ಮಾಡ್ತಾ ಹೋಗಿ. ಇದು ಒನ್ ಆಫ್ ದ ಬೆಸ್ಟ್ ಹ್ಯಾಬಿಟ್. ಈಗ ಕೆಲವರಿಗೆ ಈ ಹಿಂದಿನ ಕಾಲದಾಗ ನಮ್ಗೆ ಹೆಲ್ತಿ ಆಗಿರ್ತಕ್ಕಂಥ ಹ್ಯಾಬಿಟ್ಸ್ ಗಳನ್ನ ಕಳಿಸ್ತಾ ಇದ್ರು. ಯಾಕಂದ್ರೆ ದೊಡ್ಡವನಾದಾಗ ಅವ್ನು ಆರೋಗ್ಯವಾಗಿರ್ಲಿ ಅಂತ. ಇವಾಗ ಹ್ಯಾಬಿಟ್ಸ್ ಗಳು ಚೇಂಜ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಹೆಲ್ತಿ ಹ್ಯಾಬಿಟ್ ಮೇಡಮ್. ನಮಗೆ ಮತ್ತೆ ನಮ್ಮ ಮನೆ ಇರ್ತಕ್ಕಂಥವ್ರಿಗೆ ಫಾಲೋ ಮಾಡ್ತಕ್ಕಂಥ ವೆರಿ ಬೆಸ್ಟ್ ಹ್ಯಾಬಿಟ್ ಆಯಿಲ್ ಪುಲ್ಲಿಂಗ್ ಫಾಲೋಡ್ ಬೈ ಆಯಿಲ್ ಡ್ರಿಂಕಿಂಗ್. ಆಯಿಲ್ ಪುಲ್ಲಿಂಗ್ ನ ಟೈಮ್ ಇತ್ತು ಅಂದ್ರೆ 2 ಸರಿನೇ ಮಾಡ್ಬೋದು. ನೈಟ್ ಮಲಗಕ್ಕಿಂತ ಮುಂಚೆನೇ ಮಾಡ್ಬೋದು. ಬಾಡಿ ಇನ್ನೂ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬೆಳಗಿಂದ ಸಾಯಂಕಾಲದವರೆಗೆ ಏನೇನೆಲ್ಲ ನಾವು ತಿಂದು ಅದೆಲ್ಲ ಬಾಡಿ ಒಳಗಡೆ ಇರುತ್ತೆ ಅದನ್ನ ಯೂಶಲಿ ಬ್ರಷ್ ಮಾಡಿ ಅಂತಾರೆ. ಬ್ರಷ್ ಮಾಡಿದ ತಕ್ಷಣ ಹೋಗ್ಬಿಡಲ್ಲ ಅದು. ಬಟ್ ಆಯಿಲ್ ಪುಲ್ಲಿಂಗ್ 2 ಸರಿ ಮಾಡೋದ್ರಿಂದ ಇನ್ನೂ ಚೆನ್ನಾಗುತ್ತೆ. ಅದು ಕೊಬ್ಬರಿ ಆಯಿಲ್ ಪುಲ್ಲಿಂಗ್. ಸೊ ಮತ್ತೆ ನಿಮಗೆ ಕುಂಟುವಾಗ ಅವರು ನಿಮ್ಗೆ 3 years ಅಲ್ಲಿ ಸರ್ಜರಿ ಅಂತೆಲ್ಲ ಹೇಳುವಾಗ ನಿಮ್ಮ ಮಾನಸಿಕವಾಗಿ ನಿಮ್ಮ ಹೆಂಗಿತ್ತು ಮೇಡಮ್? ಸರ್ ನನಗೆ ಏನಾಗ್ಬಿಡ್ತು ಗೊತ್ತಾ, ನನ್ನ ಲೈಫ್ ಸ್ಟೈಲ್ ಇಷ್ಟೇ. ಐ ಕ್ಯಾನ್ ಗೋ ಟು ಸ್ಕೂಲ್ ಓನ್ಲಿ 2-3 years ಅಂತ ಅನ್ಕೊಂಡ್ಬಿಟ್ಟೆ ಸರ್. ನನಗೆ ಈಗ ಮೊನ್ನೆನೂ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಆಕ್ಟಿವಿಟೀಸ್ ಮಾಡಿಸಿದೆ ಸರ್ ನಾನು. ಓಕೆ, ನಿಯರ್ಲಿ 1 hour ಆಕ್ಟಿವಿಟಿ ಎಲ್ಲ ಮಾಡಿಸಿದ್ದೀನಿ ಸರ್, ಓಪನ್ ಫೀಲ್ಡ್ ಅಲ್ಲೆಲ್ಲ. ನಿಜವಾಗ್ಲೂ ನಾನು ಇಷ್ಟೇನಾ ಅನ್ಕೊಂಡ್ಬಿಟ್ಟಿತ್ತು. ಮತ್ತೆ ಸೆಕೆಂಡ್ ಸಲ ಇಂಜೆಕ್ಷನ್ ಬನ್ನಿ ಅಂದ್ರು, ನಾನು ಹೋಗ್ಲಿಲ್ಲ. ಐ ಕೇಮ್ ಸರ್. ಇಂಜೆಕ್ಷನ್ ತಗೊಳ್ಳಿಲ್ಲ ನಾನು, ಮಾತ್ರೆ ಕೊಟ್ಟರು. ಫಸ್ಟ್ ಇದಕ್ಕೆ ಕೊಟ್ಟಿದ್ರು ಸರ್, ಕೊಟ್ಟಿದ್ರು. ಓಕೆ, ಸೊ ಮತ್ತೆ ನನಗೆ ಈಗ ಇಲ್ಲಿಗೆ ಇದು ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಆ ಸಪ್ಲಿಮೆಂಟ್ಸ್ ಎಲ್ಲ. ಅಂಡ್ ಬೋತ್ ದ ನೀಸ್ ಆರ್ ಗುಡ್ ನೌ. ಓಕೆ, ಇಂಜೆಕ್ಷನ್ ತಗೊಂಡ್ರು ಕೂಡ ಇದು ನೋವು ಕಡಿಮೆ ಆಗಿರಲಿಲ್ಲ. ಇದು
ಚುಚ್ಚೋದು ಸರ್, ಅದೇನೋ ಮೂಳೆ ಏನೋ ಇದಾಗ್ಬಿಟ್ಟಿದೆ ಅಂತ ಚುಚ್ಚೋದು ಸರ್. ನನಗೆ ಹೋಗ್ಬಿಡ್ತು ಫುಲ್ಲು ಅನ್ಕೊಂಡೆ ನಾನು. ಅದಕ್ಕೆ ನಾವು ಹೇಳೋದು ಬರೀ ಇಂಜೆಕ್ಷನ್ ಅಷ್ಟೇನೆ ಕ್ಯೂರ್ ಆಗಲ್ಲ. ಯಾವತ್ತೂ ಕೂಡ ನಮ್ದ್ರಲ್ಲಿ ಏನಕ್ಕೆ ಪೇಷಂಟ್ಸು ಇಷ್ಟಪಡ್ತಾರೆ ಟ್ರೀಟ್ಮೆಂಟ್ನ ಅಂತಂದ್ರೆ, ಇಂಜೆಕ್ಷನ್ ಅಷ್ಟೇ ಕೊಟ್ರೆ ಆ ಲೋಕಲ್ ಪ್ಯಾಥಾಲಜಿ ಮಾತ್ರ ಸರಿ ಆಗುತ್ತೆ. ಬಟ್ ಲೋಕಲ್ ಪ್ಯಾಥಾಲಜಿ ಬಂದು ಅಲ್ಲಿ ಏನೋ ಒಂದು ಚಿಗುರನ್ನ ಕಟ್ ಮಾಡ್ತಾರೆ ಅಷ್ಟೇ. ಬಟ್ ಕೆಳಗಡೆ ರೂಟ್ಸ್ ಬಂದು ಎಲ್ಲಿಗೆ ಬರುತ್ತೆ, ಬ್ಲಡ್ ಅಲ್ಲಿ ಏನಿದೆ ಇನ್ಫ್ಲಮೇಷನ್, ನೋಡಿ ಇಷ್ಟು ಇನ್ಫ್ಲಮೇಷನ್ ಇಟ್ಕೊಂಡು ನಾವು ಜಸ್ಟ್ ಬರೀ ಇಂಜೆಕ್ಷನ್ ಕೊಟ್ಟರೆ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ನಿಮಗೆ ಬ್ಲಡ್ನ ಕ್ಲೀನ್ ಮಾಡೋದಕ್ಕೆ ಏನು ಕೊಡಬೇಕು, ಮತ್ತೆ ಆ ಬ್ಲಡ್ ಹೆಂಗೆ ಕ್ಲೀನ್ ಮಾಡೋದು, ಆ ಬ್ಲಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿವರು, ಸ್ಪ್ಲೀನು, ಕಿಡ್ನಿ ಇನ್ನೂ ಹೆಂಗೆ ಕ್ಲೀನ್ ಆಗಬೇಕು, ಮತ್ತೆ ಆಹಾರದಲ್ಲಿ ನಾವು ಚೇಂಜಸ್ ಏನೇನು ಮಾಡ್ಕೋಬೇಕು, ಸೊ ದಟ್ ಟಾಕ್ಸಿನ್ಸ್ ಬಾಡಿ ಒಳಗಡೆ ಎಂಟ್ರಿ ಆಗಬಾರ್ದು. ಟಾಕ್ಸಿನ್ಸ್ ಬಾಡಿ ಒಳಗಡೆ ಎಂಟ್ರಿ ಆಗಿಲ್ಲ ಅಂದರೆ ಒಳಗಡೆ ಇರೋ ಟಾಕ್ಸಿನ್ಸ್ ಆಚೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಈ ಥರ ಒಂದು ಸೈಂಟಿಫಿಕಲಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಪ್ರೋಟೋಕಾಲ್. ಹಂಗಾಗಿ ಈ ಲೋಕಲ್ನು ಕ್ಯೂರ್ ಆಗುತ್ತೆ, ಮತ್ತೆ ಈ ಒಳಗಡೆಯಿಂದ ರೂಟ್ ಕಾಸ್ ಇದೆ, ರೂಟ್ ಕಾಸು ಕ್ಯೂರ್ ಆಗುತ್ತೆ. ಸೊ ದಟ್ ಮತ್ತೆ ಬರಲ್ಲ ಇದು ಅನ್ನೋ ಥರ. ನೀವು ಹೇಳಿರೋ ಶಾಶ್ವತ ಪರಿಹಾರ ಅಂತ, ಅದು ಖಂಡಿತ ಸತ್ಯ. ಯಾಕಂದ್ರೆ ಬಿಕಾಸ್ ಯು ಹ್ಯಾವ್ ಚೇಂಜ್ಡ್ ಯುವರ್ ಫುಡ್ ಅಂಡ್ ಲೈಫ್ ಸ್ಟೈಲ್. ಹೌದು ಸರ್, ಚೇಂಜ್ ಆಗಿದೆ. ಕೊಬ್ಬರಿ ಎಣ್ಣೆನ ಅಷ್ಟು ಯೂಸ್ ಮಾಡ್ಬಿಟ್ಟು ನೀವು ಇದು ಮಾಡಿದ್ರೆ, ಕೊಬ್ಬರಿ ಎಣ್ಣೆ ಲೈಕ್ ಇಟ್ ಇಸ್ ಎ ಮಿರಾಕಲ್ ಮಾಲಿಕ್ಯೂಲ್ ಮೇಡಮ್. ಕೋಕೋನಟ್ ಕಲ್ಪವೃಕ್ಷ ಅಂತ ಹೇಳಿದ್ದಾರೆ. ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ನು ಕೊಡೋದು ಅಂತ. ತೆಂಗಿನ ಮರನೇ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅದರಲ್ಲಿ ನಾವು ಅದನ್ನ ಬರೋ ಗೆಸ್ಟ್ಗಳಿಗೂ ಅದರಲ್ಲೇ ಮಾಡೋದು ಮೇಡಮ್. ಟೇಸ್ಟ್ ಗೊತ್ತಾಗಲ್ಲ, ನೀವು ಬೇಕಾದ್ರೆ ಈಗ ರಿಫೈನ್ಡ್ ಆಯಿಲ್ ಅಲ್ಲಿ ಏನಾದ್ರು ಕರೀರಿ, ಮತ್ತೆ ನಾರ್ಮಲ್ ಕೋಕೋನಟ್ ಆಯಿಲ್ ಅಲ್ಲಿ ಕರೀರಿ. ಇದು ಕೋಕೋನಟ್ ಆಯಿಲ್ ನಾರ್ಮಲ್ ಆಯಿಲ್, ಇದು ಅಬ್ನಾರ್ಮಲ್ ಆಯಿಲ್. ಸೊ ನೀವು ಕರೀರಿ, ಕರೆದ್ಬಿಟ್ಟು ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇದ್ರದ್ದು ಒಂದ್ ಕೊಡಿ, ಅದ್ರದ್ದು ಒಂದ್ ಕೊಡಿ, ದೇ ಕ್ಯಾನಾಟ್ ಫೈಂಡ್ ಇಟ್. ಕರಿಯುವಾಗ ಮಾತ್ರ ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ಸ್ಮೆಲ್ ಬರುವಾಗ ಸ್ವಲ್ಪ ಡಿಫರೆನ್ಸ್ ಅನ್ಸುತ್ತೆ. ವೆರಿ ನೈಸ್. ಕೆಲವರಿಗೆ ಸೆಟ್ ಆಗಲ್ಲ ಅದು, ಬಟ್ ದಟ್ ಫ್ಲೇವರ್ ಇಸ್ ರಿಯಲಿ ಗುಡ್. ಮಂಗಳೂರು ಕೇರಳ ಪೀಪಲ್ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ ಅವರಿಗೆ ಅಂತ, ದಟ್ ಇಸ್ ದ ರೀಸನ್. ಕರೆಕ್ಟ್. ಯಾಕಂತಂದ್ರೆ ಬಿಕಾಸ್ ಅಲ್ಲೆಲ್ಲ ಮಂಗಳೂರು ಆ ಕಡೆ ಕರಾವಳಿ ಸೈಡ್ ಕೇರಳ ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್, ಯಾಕಂದ್ರೆ ತೆಂಗಿನಕಾಯಿ ಜಾಸ್ತಿ, ಎವ್ರಿಥಿಂಗ್ ಯೂಸ್ ಕೋಕೋನಟ್ ಆಯಿಲ್. ಹಂಗಾಗಿ ಅವ್ರಿಗೆ ಲೈಕ್ ಹಾರ್ಟ್ ಅಟ್ಯಾಕ್ ರೇಟ್ ಕಂಪೇರ್ ಟು ಲಾಸ್ಟ್ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ವೆರಿ ಲೆಸ್ ಬಿಕಾಸ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್. ಅಲ್ಲೂ ಕೂಡ ಪ್ರೊಪಗಂಡ ಮಾಡಿ ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ, ಅಲ್ಟ್ರಾ ಡಬಲ್ ರಿಫೈಂಡು, ಟ್ರಿಪಲ್ ರಿಫೈಂಡು, ಇದು ತುಂಬ ಹೆಲ್ತಿಯಾಗಿ ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಯೂಸ್ ಮಾಡಿ ಹಾರ್ಟಲ್ಲಿ ಕ್ಲಾಟ್ ಆಗುತ್ತೆ, ನಿಮಗೆ ಕ್ಲಾಗ್ ಆಗಿ ಫಾರ್ಮೇಷನ್ ಆಗುತ್ತೆ ಅಂತೆಲ್ಲ ಇದು ಮಾಡಿಬಿಟ್ಟು ಇದನ್ನೆಲ್ಲ ಚೇಂಜ್ ಮಾಡಿಸ್ತಾ ಇದ್ದಾರೆ ಇವಾಗ. ಬಟ್ ರಿಯಾಲಿಟಿ ಇಸ್ ರಿಯಾಲಿಟಿ, ಟ್ರುತ್ ಇಸ್ ಟ್ರುತ್. ಏನು ನಮ್ದು ಏನ್ಷಿಯಂಟ್ ಬಂದಿದೆಯೋ ಮೇಡಮ್, ನಿಮ್ಮ ಥರ ಹಿಸ್ಟ್ರಿ ಶುಡ್ ರಿಪೀಟ್ ಸರ್. ನಿಮ್ಮ ಥರ ವರ್ಕಿಂಗ್ ವುಮೆನ್ಗಳಿಗೆ ಅವರು ಮಂಡಿ ನೋವಿದ್ರೆ, ಸೊಂಟ ನೋವಿದ್ರೆ, ಯಾವ ಥರ ಪೇನ್ ಇದ್ರೆ ಅವರಿಗೆ ನಿಮ್ಮ ಒಂದು ಜೀವನ ಶೈಲಿ ಕರೆಕ್ಷನ್ ಇದೆ, ಏನು ಅವ್ರಿಗೆ ಸಜೆಷನ್ ಕೊಡ್ತೀನಿ? ನಾನು ನನ್ನ ಸ್ಟಾಫಿಗೆಲ್ಲ ಹೇಳ್ತಾ ಇದ್ದೀನಿ ಸರ್. ಕೆಲವರಿಗೆಲ್ಲ ಆಲ್ರೆಡಿ ಮೇಡಮ್ ನೀವು ಹೋಗಿ ಬನ್ನಿ, ನೆಕ್ಸ್ಟ್ ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ಪೇರೆಂಟ್ಸ್ಗೆ ಆಗಲಿ, ಸ್ಟಾಫ್ಗೆ ಆಗಲಿ, ನಮ್ಮ ಅಕ್ಕನೂ ರೆಡಿ ಇದ್ದಾರೆ, ಶಿ ಈಸ್ ಆಲ್ಸೋ ರೆಡಿ ಟು ಕಮ್ ಹಿಯರ್. ಓಕೆ, ಎಲ್ಲರಿಗೂ ಅದೇ ಮೆಸೇಜ್ ಇರ್ತೀನಿ ಸರ್. ಕ್ಯೂರ್ ಆದ್ರೆ ಸಾಕಲ್ವಾ ಸರ್, ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡ್ಕೊಂಡು ಮೊದಲು ಕಮ್ಮಿಂಗ್ ಟು ಒನ್ ಪ್ಲೇಸ್ ಅಲ್ವಾ, ಪರ್ಮನೆಂಟ್ ಕ್ಯೂರ್ನ ತಗೋಬೋದಲ್ಲ ಸರ್. ದಟ್ ಈಸ್ ದ ಸಜೆಷನ್ ಫಾರ್ ಎವ್ರಿ ಒನ್, ಮೈ ಸ್ಟಾಫ್ ಅಂಡ್ ಮೈ ಚಿಲ್ಡ್ರನ್ ಅಂಡ್ ಅದರ್ ಪೀಪಲ್ ಆಲ್ಸೋ. ಅದೇ ಮೆಸೇಜ್. ಬನ್ನಿ, ಖಂಡಿತ ಕ್ಯೂರ್ ಇದೆ ಸರ್. ನನಗೆ ನಿಜ ಬಾಡಿ ಒಂಥರ ಹಗುರ ಆಗಿದೆ ಸರ್. ನನಗೆ ಐ ಕ್ಯಾನ್ ವಾಕ್, ನನ್ಗೆ ಹೋಗ್ಬಿಡ್ತು ನನ್ನ ಪೇನ್ ಅಂತ. ಐ ಕಾಂಟ್ ಕಂಟಿನ್ಯೂ ಸರ್ವಿಸ್ ಅಂದ್ರೆ ಸರ್ 40 minutes ನಿಯರ್ಲಿ ಡೈಲಿ ಟೀಚ್ ಮಾಡಬೇಕು ಅಂದ್ರೆ ನಿಂತ್ಕೊಂಡು ಟೀಚ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಐ ಯೂಸ್ ಟು ಸಿಟ್ ಡೆಸ್ಕ್ ಇಟ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಅದು ಮಕ್ಕಳಿಗೆ ಕೂತ್ಕೊಂಡು ಪಾಠ ಮಾಡಬಾರ್ದು ಅಲ್ವಾ ಸರ್. ಅವ್ರು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ನಾವು ಮಕ್ಕಳನ್ನ ಪಾಠ ಮಾಡ್ಬೇಕಾದ್ರೆ. 30 years ಇನ್ ಒನ್ ಇನ್ಸ್ಟಿಟ್ಯೂಷನ್ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಅಲ್ಲೇ ಇದ್ದೀನಿ ನಾನು, ಅಲ್ಲೇ ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಷನ್, ಅಲ್ಲೇ ರಿಟೈರ್ಡ್ ಆಗ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೆ, ನನ್ನ ಮಕ್ಕಳು ಸಹ ತುಂಬಾ ಡಾಕ್ಟರ್ಸ್ ಇದ್ದಾರೆ ಸರ್. ಸೋ ಮೆನಿ ಆರ್ ಚಿಲ್ಡ್ರನ್, 30 years ಸರ್ವಿಸ್ ಅಲ್ಲ, ದೊಡ್ಡ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಯು ಆರ್ ದ ಇನ್ಸ್ಪಿರೇಷನ್ ಟು ಎವ್ರಿವನ್. ಬಟ್ ನೀವು ತುಂಬಾ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ಲೈಕ್ ಇದೇ ತರ ಲೈಫ್ ಸ್ಟೈಲ್ ಮಾಡ್ತಾ ಹೋಗಿ. ನಿಮ್ದೇನು 80 kg ಇರೋದು ಬರ್ತಾ ಒಂದು 70-65 ಎಲ್ಲ ಬರಲಿ. ಫ್ಯಾಟಿ ಲಿವರ್ ಹೋಗ್ತಾ ವೆಯ್ಟ್ ಲಾಸ್ ಫಾಸ್ಟ್ ಆಗುತ್ತೆ. ಇವಾಗ 4 kg ಬೇಗ ಡೌನ್ ಆಗಿದೆಯಲ್ಲ, ನೆಕ್ಸ್ಟ್ ಇನ್ನು 2 months ವೆಯ್ಟ್ ಲಾಸ್ ಪ್ಲಾಟು ಅಂತಾರೆ. ಅದು ವೆಯ್ಟ್ ಲಾಸ್ ಅಲ್ಲೇ ಸ್ಟಕ್ ಆಗುತ್ತೆ. ಅಂದ್ರೆ ಲಿವರ್ ಕ್ಲೆನ್ಸ್ ಆಗೋವರೆಗೂ ನೆಕ್ಸ್ಟ್ ಲೆವೆಲ್ ವೆಯ್ಟ್ ಲಾಸ್ ಆಗಲ್ಲ. ನಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನಂಬರ್ 9 ಒಂದಿದೆ ಫ್ಯಾಟಿ ಲಿವರ್ ಬಗ್ಗೆ. ಅದನ್ನ ಇನ್ನೊಂದ್ಸರಿ ವಾಚ್ ಮಾಡಿ. ಸಡನ್ ಆಗಿ ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಸೊ ಅದೇ ತರನೇ ವೆಯ್ಟ್ ಲಾಸ್ ಸ್ಟಾಪ್ ಆಗುವಾಗ ನೀವು ಡಿಸ್ಕರೇಜ್ ಆಗಬೇಡಿ. ಸೊ ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ಮುಖ್ಯವಾಗಿ ಇದೇನು ಡಯಟ್ ಮತ್ತೆ ಆದ್ರೆ ಫಾಸ್ಟಿಂಗ್ ಇನ್ಕ್ಲೂಡ್ ಮಾಡಿ. ವೀಕ್ಲಿ 1 day ಫಾಸ್ಟಿಂಗ್, ಬರೀ ನೀರು ಕುಡ್ಕೊಂಡಿರೋದು.
ಇವಾಗ ಐ ನಿಮಗೆ ಟೇಕಿಂಗ್ BP ಶುಗರ್ ಟ್ಯಾಬ್ಲೆಟ್ ಅಲ್ಲ ಸರ್, ಅದನ್ನ ತಗೋಬಹುದಲ್ಲ? ಅವತ್ತಿನ ದಿನ ಎಲ್ಲ ಮಾತ್ರ ಬಿಟ್ಬಿಡಿ. ಬಿಟ್ಬಿಡಿ. Okay, ಅವತ್ತು sir. ಮಾತ್ರ I do. ಎಲ್ಲ ಮಾತ್ರ ಬಿಟ್ಬಿಡಿ. ನಾನು ಮಾಡ್ತೇನೆ. ಆಕ್ಚುಲಿ ನಿಮ್ ಬ್ಲಡ್ ಕ್ಲೀನ್ ಆಗ್ತಾ BP ಶುಗರ್ ಕೂಡ ನಾರ್ಮಲಿ ಬರ್ತಾ ಹೋಗುತ್ತೆ. Okay. ಇನ್ಫ್ಯಾಕ್ಟ್ ಡಯಾಬಿಟಿಸ್ ರಿವರ್ಸಲ್ ಗೆ ಬೆಸ್ಟ್ ಟ್ರೀಟ್ಮೆಂಟ್ ಬಂದು ಇಲ್ಲ ಸರ್, ಐ ಆಮ್ ಫೀಲಿಂಗ್ ದಟ್ ಈಸ್ ಆಲ್ಸೋ ನಾರ್ಮಲ್. ಶುಗರ್ BP ಎರಡೂ ನಾರ್ಮಲ್. ಐ ಆಮ್ ಫೀಲಿಂಗ್ ರಿವರ್ಸಲ್ ಗೆ ಒನ್ ಆಫ್ ಎರಡು ಟ್ಯಾಬ್ಲೆಟ್ ತಗೊಳ್ತಿದ್ದೆ, ಈಗ 1 ಟ್ಯಾಬ್ಲೆಟ್ ಬಂದಿದ್ದೀನಿ. ಯಾವುದು ಶುಗರ್ ಶುಗರ್? ಶುಗರ್ ವಾವ್, ರಿಯಲಿ ಸೂಪರ್. ನೈಟ್ ಮಾತ್ರ ತಗೊಳ್ತಾ ಇದ್ದೀನಿ. ನೈಟ್ 1 ಶುಗರ್ ಟ್ಯಾಬ್ಲೆಟ್, 1 BP ಟ್ಯಾಬ್ಲೆಟ್. ಇದೇ ತರ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ 11 and 7 ಅಂತ ಒಂದು ಯೂಟ್ಯೂಬ್ ಅಲ್ಲಿ ಹೇಳಿದೀನಿ ನಾನು. ಹೌದು. 11 13 to 14 ಅವರ್ಸ್ ನಮ್ಮ ಖಾಲಿ ಹೊಟ್ಟೆ ಖಾಲಿ ಇರಬೇಕು, ಖಾಲಿ ಅದಕ್ಕೆ ಇರುವಾಗ ಕೆಲಸ ಕೊಡಬಾರ್ದು. ಹಾರ್ಮೋನ್ಸ್ ನಾರ್ಮಲ್ ಗೆ ಬಂದ್ಬಿಡುತ್ತೆ. ಹಂಗೆ ಇದು ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪೇಷಂಟ್ಸ್ ಆರ್ ಕಮಿಂಗ್ ಇನ್ ವೀಲ್, ನಡ್ಕೊಂಡು ಹೋಗ್ತಾರೆ, ಕುಂಡ್ಕೊಂಡು ಬರ್ತಾರೆ, ನಡ್ಕೊಂಡು ಹೋಗ್ತಾರೆ. ದಟ್ ಈಸ್ ದಟ್ ಟ್ರೂತ್ ಐ ಆಮ್ ಸೇಯಿಂಗ್. ಆಕ್ಚುಲಿ ವಾಸಿ ಆಗ್ಬೇಕನ್ನ ಟೈಮು ಅವ್ರಿಗೆ ಬಂದಿರುತ್ತೆ. ಹಂಗಾಗಿ ಅವ್ರು ಮತ್ತೆ ಮುಖ್ಯವಾಗಿ ಸಿನ್ಸಿಯರ್ ಆಗಿ ನಾವು ಹೇಳೋದನ್ನ ಫಾಲೋ ಮಾಡ್ತಾರೆ. ದೇ ವಾಂಟ್ ಟು ಕಮ್ ಔಟ್ ಆಫ್ ಪೈನ್, ಬಿಕಾಸ್ ಪೈನ್ ಅನ್ನೋದು ಯಾರಿಗೂ ಬೇಡ ಮೇಡಮ್. ನಮ್ಗೊಂದು ಅಲ್ಲೋ ಬಂದ್ರೆ ಒಂದು 10 ನಿಮಿಷ ಕೂಡ ತರ್ಕೊಳಕ್ಕಾಗಲ್ಲ. ಈಗ ಪೈನ್ ಕಿಲ್ಲರ್ ಪವರ್ ಮುಗಿತಾ ಇದೆ ಅಂತ ಅಂದ ತಕ್ಷಣ ಅಲ್ಲೋ ಬರ್ತಾ ಇದ್ರೆ ಅಯ್ಯೋ ಯಾಕಲ್ಲ ಬರ್ತಪ್ಪ ಅಂತ ಮುಂಚೆನೆ ಪೈನ್ ಕಿಲ್ಲರ್ ತಗೊಂತೀವಿ. ಅದು ಅಟ್ಲೀಸ್ಟ್ 2 ದಿನಕ್ಕೆ. ಇವರಿಗೆ 5 ವರ್ಷ 3 ವರ್ಷ 10 ವರ್ಷ ಗಟ್ಟಲೆ ಪೈನ್ ಇರುತ್ತೆ ಅಂತಂದ್ರೆ ಪೈನ್ ಕಿಲ್ಲರ್ ತಗೊಂಡ್ರು ಬಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಆ ಪೈನ್ ಅಲ್ಲಿ ಲೈಕ್ ವಿ ಕ್ಯಾನಾಟ್ ಸರ್ವೈವ್ ಆಗಲ್ಲ ಮೇಡಮ್. ತುಂಬಾ ಒಂಥರ ನರಕ ತರ ಇರುತ್ತೆ. ಚುಚ್ತಾ ಇತ್ತು ಸರ್ ಹಂಗೆ. Thank you so much, sir. Last one thing I want to say, God bless you, sir. Continue your service. Okay, ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಟೀಮ್ಗೆ ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ಇವತ್ತು ನಿಮ್ಗೆ ಇಂಜೆಕ್ಷನ್ ಕೊಡ್ತಾ ಇಲ್ಲ ಮಂಡಿಗೆ. ಓಕೆ ಸರ್, ಬಿಕಾಸ್ 95% ಕಡಿಮೆ ಆಗಿದೆ. ಸೊ ಇಂಜೆಕ್ಷನ್ ಬೇಡ. I can take supplements ಕೊಡ್ತೀನಿ, IV ಇಂಜೆಕ್ಷನ್ಸ್ ಕೊಡ್ತೀನಿ, ಅದು ಹಾಕ್ಸ್ಬಿಟ್ಟು. ಓಕೆ ಸರ್, ಶೂರ್. ಥ್ಯಾಂಕ್ ಯು.